ಯಾವುದೇ ಒಂದು ಭಾಷಣದ ಪರಿಣಾಮದಿಂದ ಅದೊಂದು ಹಿಂಸೆಗೆ ಪ್ರಚೋದನೆ ಕೊಟ್ಟರೆ ಅಥವಾ ತಾರತಮ್ಯಕ್ಕೆ ಪ್ರಚೋದನೆ ಕೊಟ್ಟರೆ ಅಥವಾ ಒಂದು ಹಾಸ್ಟಿಲಿಟಿಗೆ ಪ್ರಚೋದನೆ ಕೊಟ್ಟರೆ ಅದನ್ನು ನಾವು ದ್ವೇಷ ಭಾಷಣ ಅಂತ ನಾವು ನೋಡ್ಬೋದು. ಹೈಕೋರ್ಟಲ್ಲಿ ಸುಮಾರಷ್ಟು ದ್ವೇಷ ಭಾಷಣದ FIRಗಳು ಸ್ಟೇ ಆಗಿದ್ದಾವೆ, ಕ್ವಾಶ್ ಆಗಿದ್ದಾವೆ. ಸರ್ಕಾರ ಅದನ್ನು ನೋಡಬೇಕಿತ್ತು, ಯಾಕೆ ಎಲ್ಲ ಸ್ಟೇ ಆಗ್ತಿದ್ದಾವೆ, ಯಾಕೆಲ್ಲ ಕ್ವಾಶ್ ಆಗ್ತಾ ಇದ್ದಾವೆ, ಅದನ್ನ ಗಮನಿಸಿಲ್ಲ. ನೀವು ಅದನ್ನ ಸ್ಟಡಿ ಮಾಡಿದ್ರೆ ಸುಮ್ಮನೆ ಒಂದು ಹೊಸ ಕಾನೂನು ತಗೊಂಡ್ ಬಂದ್ಬಿಟ್ರೆ ಮತ್ತೆ FIR ಆಗ್ಬೋದು, ಮತ್ತೆ ಹೈಕೋರ್ಟ್ಗೆ ಹೋಗ್ಬೋದು, ಮತ್ತೆ ಕ್ವಾಶ್ ಸ್ಟೇ ಆಗ್ಬೋದು. ನೀವು ತಡೆದಂಗೆ ಆಯ್ತಾ? ಮಂಗಳೂರಲ್ಲಿ ಆಪರೇಷನ್ ಸಿಂಧೂರ್ ಆದಾಗ ಬಹಳಷ್ಟು ದ್ವೇಷ ಭಾಷಣ ಆಗಿ ಅಶ್ರಫ್ ಅಂತ ಒಬ್ಬರದು ಮೆಂಟಲಿ ಚಾಲೆಂಜ್ ಆಗಿರೋ ವೇಸ್ಟ್ ಪಿಕ್ಕರ್, ಅವ್ರನ್ನ ಕ್ರಿಕೆಟ್ ಮ್ಯಾಚ್ ಮಧ್ಯದಲ್ಲಿ ಹೊಡೆದು ಸಾಯಿಸ್ತಾರೆ. ಅದು ದ್ವೇಷ ಭಾಷಣದ ಪರಿಣಾಮ, ಶೋಷಿತ ಸಮುದಾಯಗಳ ಮೇಲೆ ಅಟ್ಯಾಕ್ ಆಗ್ಬೋದು ಅಂತ ವಿರೋಧ ಪಕ್ಷಗಳನ್ನ ಹೇಳ್ತಾ ಇದ್ದಾರೆ. ಅದು ಕರೆಕ್ಟ್, ಅದು ನಾನು ಒಪ್ಕೊಂತೀನಿ, ಅಷ್ಟು ಮಾತ್ರಕ್ಕೆ ಅವ್ರು ಕರೆಕ್ಟ್. ಆದರೆ ಒಂದು ವಿರೋಧ ಪಕ್ಷಕ್ಕೂ ತಂದೆ ಆದ ಜವಾಬ್ದಾರಿ ಇರುತ್ತೆ. ಆಯ್ತು ಸ್ವಾಮಿ, ಈ ಮಸೂದೆ ಸರಿಗಿಲ್ಲ, ನೀವು ಹೇಳ್ಬೋದಲ್ವಾ ಯಾವ ಥರ ಮಸೂದೆ ತಗೊಂಡು ಬನ್ನಿ ಅಥವಾ ಯಾವ ಥರ ಅಮೆಂಡ್ಮೆಂಟ್ ಮಾಡಿ ಅಂತ. ದ್ವೇಷ ಭಾಷಣ ತಡೆಯೋದಕ್ಕೆ ನಿಮ್ಗೆ ಜವಾಬ್ದಾರಿ ಇಲ್ವಾ? ಮಂಗಳೂರಲ್ಲಿ ಮಾಬ್ ಲಿಂಚಿಂಗ್ ಆಯ್ತಲ್ಲ ಅಶ್ರಫ್ದು, ಅದಕ್ಕೆ ಈ ಸಂಘ ಪರಿವಾರ ಕ್ಲೋಸ್ ಆಗಿರೋ ವಕೀಲರೇ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಅಕ್ಯೂಸ್ಡ್ಗೆ ಒಬ್ಬರನ್ನ ಹೊಡೆದು ಸಾಯಿಸಿದ್ದಾರೆ, ಕ್ರಿಕೆಟ್ ಮ್ಯಾಚ್ ಮಧ್ಯದಲ್ಲಿ ಒಬ್ಬರನ್ನ ಹೋಗಿ ಹೊಡೆದು ಸಾಯಿಸಿ ವಾಪಸ್ ಹೋಗಿ ಕ್ರಿಕೆಟ್ ಆಡಿದ್ದಾರೆ. ಅಂಥ ದುಷ್ಟರಿಗೆ ಇವ್ರು ರೆಪ್ರೆಸೆಂಟೇಷನ್ ಕೊಡ್ತಾ ಇದ್ದಾರೆ. ಆಂಜನೇಯನ ಸ್ಮರಿಸೋ ಬದಲು ಮಸೀದಿ ಆಚೆ ಡ್ಯಾನ್ಸ್ ಆಡ್ಬಿಟ್ಟು ಮಸೀದಿನಿ ಧ್ವಂಸ ಮಾಡ್ತೀವಿ ಅಂತ ಹೇಳಿ ಹೇಟ್ ಸ್ಪೀಚ್ ಮಾಡ್ತಾರೆ. ಅದು ಯಾರ ಜವಾಬ್ದಾರಿ? ನಿಮ್ಮ ಜವಾಬ್ದಾರಿ ಅಲ್ವೇ? ಅದು ನಿಮ್ಮ ಕಾರ್ಯಕರ್ತರಲ್ವ ಅಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಆಡ್ತಾ ಇರೋದು? ಒಂದು ಹಬ್ಬ ಆಚರಣೆ ಮಾಡೋಕೆ ಒಂದು ಫೇತ್ ಇರಬೇಕು. ಅದು ಬಿಟ್ಬಿಟ್ಟು ನಾವು ದ್ವೇಷ ಭಾಷಣ ಮಾಡಿದ್ರೆ. ನಮಸ್ಕಾರ, ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಾನು ಧರಣೀಶ್ ಪೂಕನ್ಕೆರೆ. ಯಾಕೆ ಇದು ವಿಶೇಷ ಅಂದರೆ, ಈಗ ರಾಜ್ಯ ಸರ್ಕಾರ ದ್ವೇಷ ಭಾಷಣ ತಡೆ ಮಸೂದೆನ ತಂದಿದೆ. ಈಗಾಗಲೇ ರಾಜ್ಯದ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಈ ಮಸೂದೆ ಅಂಗೀಕಾರ ಆಗಿದೆ. ರಾಜ್ಯಭವನರ ಬಳಿಗೆ ಹೋಗ್ತಾ ಇದೆ. ರಾಜ್ಯಭವನವರೆಗೂ ಕೂಡ ಕೆಲವರು ಆಲ್ರೆಡಿ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಏನಪ್ಪ ಅಂದರೆ, ಇದಕ್ಕೆ ನೀವು ಅಂಕಿತ ಹಾಕಬೇಡಿ ಅಂತ. ಆದರೆ ಈ ಮಸೂದೆ ಯಾವ ಕಾರಣಕ್ಕೋಸ್ಕರ ರಾಜ್ಯ ಸರ್ಕಾರ ತಂತು? ದ್ವೇಷ ಭಾಷಣ ತಡೆ ಮಸೂದೆಯಲ್ಲಿರುವಂತಹ ದೋಷಗಳೇನು? ನಿಜಕ್ಕೂ ಸರ್ಕಾರಕ್ಕೆ ಸದುದ್ದೇಶ ಇದೆಯಾ ಅಥವಾ ಇದರಲ್ಲೇನಾದರೂ ಬೇರೆ ಅಜೆಂಡಾ ಇದೆಯಾ? ಮತ್ತು BJP ಬಹಳ ತೀವ್ರವಾಗಿ ಈ ಮಸೂದೆಯನ್ನು ವಿರೋಧ ಮಾಡ್ತು, ಬಾಯ್ಕಾಟ್ ಮಾಡ್ತು, ಸದನದಲ್ಲಿ ಗಲಾಟೆ ಮಾಡ್ತು. BJP ಅಜೆಂಡಾ ಏನು? ಅವರು ದ್ವೇಷ ಭಾಷಣಕ್ಕೆ ಉತ್ತೇಜನ ಕೊಡಲ್ಲ ಅನ್ನೋದಾದರೆ, ನಿಜಕ್ಕೂ ದ್ವೇಷ ಭಾಷಣ ಆಗಬಾರ್ದು ಅನ್ನೋದಾದರೆ BJP ಯಾಕೆ ಅದನ್ನು ವಿರೋಧಿಸಬೇಕು? ವಿರೋಧಿಸುವ ಹಿಂದೆ ಇರುವಂತಹ ಉದ್ದೇಶ ಏನು? ಈ ಭಾಳ ಪ್ರಶ್ನೆಗಳಿದ್ದಾವೆ ಈ ಸಂಬಂಧಪಟ್ಟಂತೆ. ಭಾಳ ಮುಖ್ಯವಾದಂಥ ಪ್ರಶ್ನೆ, ದ್ವೇಷ ಭಾಷಣ ತಡೆ ಮಸೂದೆ ಹಿಂದಿರುವಂಥ ದೋಷಗಳೇನು ಅಂತ. ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ವಕೀಲರು ಮತ್ತು ಅವರು ಸಾಮಾಜಿಕ ಹೋರಾಟಗಾರರು ಕೂಡ ಹೌದು, ವಿನಯ್ ಶ್ರೀನಿವಾಸ್ ಅವರಿದ್ದಾರೆ. ಅವ್ರ ಜೊತೆ ಮಾತಾಡ್ತೀನಿ. ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವಿನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇಂತಹ ಉಪಯುಕ್ತ ವಿಡಿಯೋಗಳಿಗೋಸ್ಕರ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ವಿನಯ್ ಅವರೇ ನಮಸ್ತೆ. ನಮಸ್ಕಾರ. ಈಗ ನನ್ನ ಪ್ರಶ್ನೆ ಅದೇ, ದ್ವೇಷ ಭಾಷಣ ತಡೆ ಮಸೂದೆ ತರಲಿಕ್ಕೆ ಅಂತ ಹೊರಟಿದೆಯಲ್ಲ ರಾಜ್ಯ ಸರ್ಕಾರ, ಅದರಲ್ಲಿ ಏನು ದೋಷಗಳಿದ್ದಾವೆ ನೀವು ಲಿಸ್ಟ್ ಔಟ್ ಮಾಡೋದಾದರೆ? ಸರ್, ಈ ಮಸೂದೆಯಲ್ಲಿ ಸುಮಾರಷ್ಟು ದೋಷಗಳಿದ್ದಾವೆ. ಮೊದಲನೇದಾಗಿ ನೋಡಿ ಸರ್, ಯಾವ ಭಾಷಣನ ದ್ವೇಷ ಭಾಷಣ ಅಂತ ಕನ್ಸಿಡರ್ ಮಾಡ್ತೀವಿ ಅಂತಿದೆಯಲ್ಲ, ಅದನ್ನೇ ಫಸ್ಟ್ ನಾವು ಕರೆಕ್ಟ್ ಡಿಫೈನ್ ಮಾಡಬೇಕು. ಈ ದ್ವೇಷ ಭಾಷಣದ ಬಗ್ಗೆ ಆಲ್ರೆಡಿ ಒಂದು ಲಾ ಕಮಿಷನ್ ಆಫ್ ಇಂಡಿಯಾ ರಿಪೋರ್ಟ್ ಇತ್ತು. ರಿಪೋರ್ಟ್ ನಂಬರ್ 267 2017 ಬಂತು. ಅದರಲ್ಲಿ ಅವರು ಹೇಳಿದ್ದಾರೆ, ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಡಿಫೈನ್ ಹೇಟ್ ಸ್ಪೀಚ್. ಯಾಕೆಂದರೆ ಒಂದು, ನೀವು ತುಂಬ ನ್ಯಾರೋ ಆಗಿ ಡಿಫೈನ್ ಮಾಡಕ್ಕೆ ಹೋದ್ರೆ ಸುಮಾರಷ್ಟು ಆಚೆ ಹೋಗುತ್ತೆ. ತುಂಬ ಬ್ರಾಡ್ ಆಗಿ ಡಿಫೈನ್ ಮಾಡಕ್ಕೆ ಹೋದ್ರೆ ಅದು ವಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ಒಂದು ಪರಿಣಾಮ ಬೀರುತ್ತೆ. ಸೊ ಹಾಗಾಗಿ ಅದು ಡಿಫೈನ್ ಮಾಡೋದು ಸಹ ಕಷ್ಟ ಆಗುತ್ತೆ. ಬಟ್ ಹೇಟ್ ಸ್ಪೀಚ್ ಯಾವ ಥರ ನೋಡ್ಬೇಕು ನಾವು, ಆ ಡೆಫಿನೇಷನ್ ಬಗ್ಗೆನೇ ನಾವು ಸ್ವಲ್ಪ ಗಮನ ಕೊಡಬೇಕು. ಈಗ ಫಾರ್ ಎಕ್ಸಾಂಪಲ್, ಡೆಲ್ಲಿನಲ್ಲಿ ಸುಮಾರು 5 ವರ್ಷದ ಹಿಂದೆ ಯೂನಿಯನ್ ಮಿನಿಸ್ಟರ್ ಒಬ್ಬರು ಗೋಲಿ ಮಾರೋ ಸಾಲೋಕಿ ಅಂತ ಹೇಳ್ತಾರೆ. ಅನುರಾಗ್ ಠಾಕೂರ್ ಅವ್ರು ಹೇಳ್ತಾರೆ. ಅದಾದ್ಮೇಲೆ ನಿಜವಾಗ್ಲೂ ಗುಂಡಿಕ್ಕಿ ಕೆಲವು ಅಲ್ಪಸಂಖ್ಯಾತರನ್ನ ಸಾಯಿಸ್ತಾರೆ. ಅನುರಾಗ್ ಠಾಕೂರ್ ಆ ಥರ ಹೇಳೋದಕ್ಕೂ, ಸಪೋಸ್ ಯಾರೋ ಕ್ರಿಕೆಟ್ ಮ್ಯಾಚ್ ಆಡ್ತಿರ್ಬೇಕಾದ್ರೆ ಯಾರೋ ಒಬ್ಬರನ್ನ ಒಂದು ಧರ್ಮದ ಹೆಸರಲ್ಲಿ ಬೈದ್ರು ವ್ಯತ್ಯಾಸ ಇದೆಯಲ್ವಾ? ಯಾಕಂದ್ರೆ ಅವ್ರು ಯೂನಿಯನ್ ಮಿನಿಸ್ಟರ್, ಸ್ಟೇಜ್ ಮೇಲೆ ನಿಂತ್ಕೊಂಡು ಒಂದು ಮಿನಿಸ್ಟರ್ ಮೀನ್ಸ್ ಪಾರ್ಟ್ ಆಫ್ ದ ಗವರ್ಮೆಂಟ್. ಸೊ ಅವ್ರು ಹೇಳೋದಕ್ಕೂ ಇವ್ರು ಹೇಳೋದಕ್ಕೂ ವ್ಯತ್ಯಾಸ ಇದೆ. ಹೌದು. ಆಮೇಲೆ ನಮಗೆ ಕೆಲವೊಂದು ಭಾಷಣಗಳು ಇಷ್ಟ ಆಗದೆ ಇರ್ಬೋದು, ವಿ ಮೇ ಫೀಲ್ ಇಟ್ ಒಫೆನ್ಸಿವ್, ಬಟ್ ಅದು ದ್ವೇಷ ಭಾಷಣ ಆಗದೆ ಇರ್ಬೋದು. ಈಗ ನಾನು ಹೇಳಿದ್ರೆ, ಈ ಧರ್ಮದವರೇ ಹಿಂಗೆ, ಅವ್ರು ಸ್ವಲ್ಪ ಹಿಂಗೆ, ಅವ್ರೇನೋ ಗಲೀಜು ಏನೋ ಒಂದು ಹೇಳ್ತೀನಿ ಯಾವುದೋ ಒಂದು ಧರ್ಮದ ಬಗ್ಗೆ, ನನಗದು ಹಿಡಿಸದೇ ಇರ್ಬೋದು.
ಅಥವಾ ಈ ಧರ್ಮದವರು ತುಂಬಾ ಒಂದು ಪಿತೃಪ್ರಧಾನ ಪದ್ಧತಿ ತುಂಬಾ ಜಾಸ್ತಿ ಈ ಧರ್ಮದವರು, ಅಥವಾ ಈ ಜಾತಿಯವರು ಹಿಂಗೆ, ನನಗೆ ಅದು ಕೆಲವು ಹಿಡಿಸದೇ ಇರ್ಬೋದು. ಹಿಡಿಸಿಲ್ಲ ಅಂದ ಮಾತ್ರಕ್ಕೆ ದ್ವೇಷ ಭಾಷಣ ಆಗದೆ ಇರ್ಬೋದು. ಸೊ ದ್ವೇಷ ಭಾಷಣ ಅಂತ ನೋಡ್ಬೇಕಾದ್ರೆ ಲಾ ಕಮಿಷನ್ ಸುಮಾರಷ್ಟು ಅಂಶಗಳು ಹೇಳಿದೆ. ಯಾವುದೇ ಒಂದು ಭಾಷಣದ ಪರಿಣಾಮದಿಂದ ಅದೊಂದು ಹಿಂಸೆಗೆ ಪ್ರಚೋದನೆ ಕೊಟ್ರೆ, ಅಥವಾ ತಾರತಮ್ಯಕ್ಕೆ ಪ್ರಚೋದನೆ ಕೊಟ್ರೆ, ಅಥವಾ ಒಂದು ಹಾಸ್ಟಿಲಿಟಿಗೆ ಪ್ರಚೋದನೆ ಕೊಟ್ರೆ, ಅದನ್ನ ನಾವು ದ್ವೇಷ ಭಾಷಣ ಅಂತ ನಾವು ನೋಡ್ಬೋದು. ಈಗ ಫಾರ್ ಎಕ್ಸಾಂಪಲ್, ನಾನೇನಾದ್ರೂ ಬಂದ್ಬಿಟ್ಟು ಈಗ ಒಂದೂವರೆ ವರ್ಷದ ಹಿಂದೆ ಒಬ್ಬರು ಸ್ವಾಮೀಜಿ ಹೇಳ್ತಾರೆ ಮುಸಲ್ಮಾನರಿಗೆ ವೋಟ್ ಹಕ್ಕು ಕಿತ್ತಾಕ್ಬೇಕು ಅಂತ. ಅದು ಒಂದು ಪ್ರಚೋದನೆ, ತಾರತಮ್ಯಕ್ಕೆ ಪ್ರಚೋದನೆ, ಅದು ದ್ವೇಷ ಭಾಷಣ ಆಗುತ್ತೆ ಅಲ್ವಾ? ಅಥವಾ ಅನುರಾಗ್ ಠಾಕೂರ್ ಗೋಲಿ ಮಾರೋ ಸಾಲೋಕೆ ಅಂತ ಹೇಳಿದ್ದು ಹಿಂಸೆಗೆ ಪ್ರಚೋದನೆ, ಅದು ಇಮಿಡಿಯೇಟ್ ಪ್ರಚೋದನೆ. ಸೊ ಈ ಮೂರಕ್ಕೆ ಒಂದು ಪ್ರಚೋದನೆ ಇರಬೇಕು. ಒಂದು ಹಿಂಸೆಗೆ ಪ್ರಚೋದನೆ ಇರಬೇಕು, ಅಥವಾ ಒಂದು ತಾರತಮ್ಯಕ್ಕೆ ಪ್ರಚೋದನೆ ಇರಬೇಕು, ಒಂದು ಹಾಸ್ಟಿಲಿಟಿಗೆ ಪ್ರಚೋದನೆ ಇರಬೇಕು. ಒಂದು ಎರಡನೇದು ಲಾ ಕಮಿಷನ್ ರಿಪೋರ್ಟ್ ಅಲ್ಲಿ, ಮತ್ತೆ ಈ ಒಂದು ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಲಿ ಒಂದು ರಬಾತ್ ಆಕ್ಷನ್ ಪ್ಲಾನ್ ಅಂತ ಬರುತ್ತೆ. ಅದರಲ್ಲೂ ಅಷ್ಟೇ ಅವ್ರು ಹೇಳ್ತಾರೆ ನಾವು ಹೇಟ್ ಸ್ಪೀಚ್ ನ ಕ್ರಿಮಿನಲೈಸ್ ಮಾಡಕ್ ಮುಂಚೆ ಕೆಲವು ಅಂಶಗಳು ನೋಡ್ಬೇಕು. ಏನ್ ಅಂಶಗಳು? ಒಂದು ಸ್ಟೇಟಸ್ ಆಫ್ ದ ಸ್ಪೀಕರ್. ನಾನು ಹೇಳ್ದಂಗೆ ಯಾರು ಮಾತಾಡಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಜಡ್ಜ್ ಒಬ್ಬರು ಉತ್ತರ ಪ್ರದೇಶಲ್ಲಿ ಮುಸ್ಲಿಮರ ಬಗ್ಗೆ ಕಟ್ಮುಲ್ಲಾ ಅಂತ ಹೇಳಿದ್ರು. ಜಡ್ಜ್ ಆ ತರ ಹೇಳೋದು ತುಂಬಾ ತಪ್ಪು. ಬಟ್ ಯಾರೋ ಒಬ್ಬ ರೋಡಲ್ಲಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅವನೇನೋ ಬೈದ್ರೆ ಅದು ಬೇರೆ. ಸೊ ಒಂದು ಸ್ಟೇಟಸ್ ಆಫ್ ದ ವಿಕ್ಟಿಮ್, ಸ್ಟೇಟಸ್ ಆಫ್ ದ ಸ್ಪೀಕರ್. ಎರಡನೇ ಸ್ಟೇಟಸ್ ಆಫ್ ದ ವಿಕ್ಟಿಮ್. ಈಗ ನಾನೇನಾದ್ರು ಈ ಅದಾನಿ ಅಂಬಾನಿ ಇಂಡಸ್ಟ್ರಿಯಲಿಸ್ಟ್ ಗಳೆಲ್ಲ ಹಿಂಗೆ ಅಂತ ಹೇಳಿದ್ರೆ, ನಾನು ಅವ್ರ ಬಗ್ಗೆ ಏನೋ ಮಾಡಿದ್ರೆ ಅವ್ರಿಗೆ ಏನು ಪರಿಣಾಮ ಆಗೋದಿಲ್ಲ ಅಲ್ವಾ? ಸೊ ವಿಕ್ಟಿಮ್ದು ಸ್ಟೇಟಸ್ ಏನು? ಈಗ ನಾನು ತೀರಾ ಅಂಚಿನಲ್ಲಿ ಇರೋರ್ ಬಗ್ಗೆ ನಾನು ಏನಾದ್ರು ಮಾತಾಡಿದ್ರೆ ಅವ್ರಿಗೆ ಹಾರ್ಮ್ ಆಗುತ್ತೆ. ಅದರಿಂದ ತುಂಬಾ ಪವರ್ಫುಲ್ ಆಗಿರೋರ್ ಬಗ್ಗೆ ಯಾರೋ ಸಣ್ಣ ವ್ಯಕ್ತಿ ಮಾತಾಡಿದ್ರೆ ಏನೂ ಆಗೋದಿಲ್ಲ. ಮತ್ತೆ ಇದರಲ್ಲಿ ನಾನು ಹೇಳ್ದಂಗೆ ಪ್ರಚೋದನೆ ಇದೆಯಾ, ಯಾವ ಒಂದು ಸನ್ನಿವೇಶದಲ್ಲಿ ಹೇಳಿದ್ದಾರೆ, ಇದನ್ನೆಲ್ಲ ನಾವು ನೋಡ್ಬೇಕಾಗುತ್ತೆ. ಸರ್ಕಮ್ಸ್ಟೆನ್ಸ್. ಈಗ ಫಾರ್ ಎಕ್ಸಾಂಪಲ್ ನೀವು ಪಾಕ್ಸೋ ಆಕ್ಟ್ ನೋಡಿ ಸರ್. ಪಾಕ್ಸೋ ಆಕ್ಟ್ ಅಲ್ಲಿ ಮೈನರ್ಸ್ ಮೇಲೆ ಸೆಕ್ಷುವಲ್ ಅಸಾಲ್ಟ್ ಆದ್ರೆ ಕ್ರಿಮಿನಲೈಸ್ ಆಗುತ್ತಲ್ಲ. ಆ ಪಾಕ್ಸೋ ಆಕ್ಟ್ ನಲ್ಲಿ ಯಾರೋ ಒಬ್ಬ ಮನುಷ್ಯ ಒಂದು ಮಗು ಮೇಲೆ ಮಾಡಿದ್ರೆ ಒಂದು ಪನಿಷ್ಮೆಂಟ್ ಒಂಥರ ಇದೆ, ಆದ್ರೆ ಪೊಲೀಸ್ ಅವರೇ ಆತರ ಮಾಡಿದ್ರೆ ಬೇರೆ ತರ ಪನಿಷ್ಮೆಂಟ್ ಇದೆ, ಅಥವಾ ಟೀಚರ್ ಮಾಡಿದ್ರೆ ಬೇರೆ ತರ ಪನಿಷ್ಮೆಂಟ್ ಇದೆ, ಪೇರೆಂಟ್ ಮಾಡಿದ್ರೆ ಬೇರೆ ತರ ಪನಿಷ್ಮೆಂಟ್ ಇದೆ. ಯಾಕೆಂತ ಹೇಳಿದ್ರೆ ದೇ ಸಿ ದ ಸ್ಟೇಟಸ್ ಆಫ್ ದ ಪರ್ಸನ್ ಹೂಸ್ ಡೂಯಿಂಗ್ ದ ಕ್ರೈಮ್. ಪಾಕ್ಸೋನಲ್ಲಿ ಆತರ ಬೇರೆ ಇರುತ್ತೆ, ರೇಪ್ ಅಲ್ಲೂ ಆತರ ಬೇರೆ ಇರುತ್ತೆ, ಯಾರು ಮಾಡಿದ್ರು ಅಂತ ಬೇರೆ ಇರುತ್ತೆ. ಅದೇ ತರ ಹೇಟ್ ಸ್ಪೀಚ್ ಅಲ್ಲೂ ಸ್ಟೇಟಸ್ ಆಫ್ ದ ಸ್ಪೀಕರ್, ಸ್ಟೇಟಸ್ ಆಫ್ ದ ವಿಕ್ಟಿಮ್, ಇದೆಲ್ಲ ಗಮನಿಸಬೇಕು. ಆದ್ರೆ ಈ ತಂದಿರೋ ಈ ಮಸೂದೆದಲ್ಲಿ ಅದೆಲ್ಲ ಯಾವುದೂ ಇಲ್ಲ. ಮತ್ತೆ ಅದರಲ್ಲಿ ಒಂದು ಪ್ರಚೋದನೆಗೆ ಹಿಂಸೆಗೆ ಪ್ರಚೋದನೆ ಇದೆಯಾ ಆ ಥರನೂ ಇಲ್ಲ. ಇಫ್ ದಟ್ ಸ್ಪೀಚ್ ಕಾಸಸ್ ಹೇಟ್ರೆಡ್ ಅಂತಿದೆ, ಬಟ್ ಹೇಟ್ರೆಡ್ ಅಂದ್ರೆ ಏನು, ಅದನ್ನ ಡಿಫೈನ್ ಮಾಡೋದು ಹೇಗೆ? ಸೊ ಹಾಗಾಗಿ ಒಂದು ಅದರ ಡೆಫಿನಿಷನ್ ಅಲ್ಲೇ ಒಂದು ಸಮಸ್ಯೆ ಇದೆ, ಅದಕ್ಕೆ ಗಮನ ಕೊಟ್ಟಿಲ್ಲ. ಎರಡನೇದು, ಈ ಮಸೂದೆ ಹೆಸರು ದ್ವೇಷ ಭಾಷಣ ಮತ್ತೆ ಹೇಟ್ ಸ್ಪೀಚ್ ಅಂಡ್ ಹೇಟ್ ಕ್ರೈಮ್ಸ್ ಬಿಲ್ ಅಂತ ಹೇಳ್ತಾರೆ. ಈಗ ನೋಡಿ, ಆಕ್ಚುಲಿ ಹೇಟ್ ಸ್ಪೀಚ್ಗೂ ಹೇಟ್ ಕ್ರೈಮ್ಗೂ ವ್ಯತ್ಯಾಸ ಇದೆ. ಹೇಟ್ ಸ್ಪೀಚ್ ಅಂದ್ರೆ ನಾನು ಭಾಷಣ ಮಾಡೋದು, ಹೇಟ್ ಕ್ರೈಮ್ ಅಂದ್ರೆ ಆಕ್ಚುಲಿ ಒಂದು ಮಾಡೋದು. ಈಗ ಪುನೀತ್ ಕೆರೆಹಳ್ಳಿ ಯಾರೋ ದನ ಸಾಗಿಸ್ತಿದ್ದಾರೆ ಅಂತ ಹೇಳಿ ಅವ್ರನ್ನ ಹೊಡೆದು ಸಾಯಿಸಿದ್ರು, ಇಟ್ಸ್ ಅ ಹೇಟ್ ಕ್ರೈಮ್. ಸೊ ಹೇಟ್ ಸ್ಪೀಚ್ ಬೇರೆ, ಹೇಟ್ ಕ್ರೈಮ್ ಬೇರೆ. ಆದ್ರೆ ಈ ಮಸೂದೆಯಲ್ಲಿ ಹೇಟ್ ಸ್ಪೀಚ್ ಅಂತ ಡಿಫೈನ್ ಮಾಡಿ, ಹೇಟ್ ಕ್ರೈಮ್ ಅಂದ್ರೆ ಇಟ್ಸ್ ಅ ಕಮಿಷನ್ ಆಫ್ ಹೇಟ್ ಸ್ಪೀಚ್ ಇಸ್ ಹೇಟ್ ಕ್ರೈಮ್ ಅಂದ್ಬಿಡ್ತಾರೆ. ಅದು ಹೆಂಗಾಗುತ್ತೆ? ಸೊ ಡೆಫಿನೇಷನ್ ಅಲ್ಲೇ ಸಮಸ್ಯೆ ಇದೆ, ಈ ಮಸೂದೆಯಲ್ಲಿ ಡೆಫಿನೇಷನ್ ಅಲ್ಲೇ ಸಮಸ್ಯೆ. ಎರಡನೇದು, ಇವರು ಪನಿಷ್ಮೆಂಟ್ ಬಿಟ್ವೀನ್ 1 to 7 years ಅಂತ ಹೇಳ್ತಾರೆ. 1 ಇಂದ 7 ತನಕ ಯಾವಾಗ 1 ಕೊಡ್ಬೇಕು, ಯಾವಾಗ 2 ಕೊಡ್ಬೇಕು, ಯಾವಾಗ 5 ಕೊಡ್ಬೇಕು, ಯಾವಾಗ 7 ಕೊಡ್ಬೇಕು, ಒಂದು ಕ್ರೈಟೀರಿಯಾ ಇರ್ಬೇಕಲ್ಲ. ಸುಮ್ನೆ 1 to 7 ಅಂತ ಹೇಳಿದ್ರೆ ಯಾವ ಆಧಾರದ ರೀತಿ ಇರ್ಬೇಕು. ಅಥವಾ ಇವರು ಇದ್ರಲ್ಲಿ ಹೇಳ್ದಂಗೆ ಯಾರು ಮಾಡಿದ್ದಾರೆ, ಯಾವ ಸನ್ನಿವೇಶದಲ್ಲಿ ಮಾಡಿದ್ದಾರೆ, ಅದೆಲ್ಲನೂ ಸಹ ಇರ್ಬೇಕಾಗತ್ತೆ. ಸೊ ಅದನ್ನು ಸಹ ಒಂದು ಸಮಸ್ಯಾತ್ಮಕವಾಗಿದೆ. ಮೂರನೇದು, ಈ ಮಸೂದೆಯಲ್ಲಿ ಹೇಳ್ತಾರೆ ಅಕಸ್ಮಾತ್ ಏನಾದ್ರು ಮೆಟೀರಿಯಲ್ ದ್ವೇಷ ಭಾಷಣ ತರ ಇದ್ರೆ ಅದು ಸರ್ಕಾರದ ಒಂದು ಅಧಿಕಾರಿಗೆ ಪವರ್ ಕೊಡ್ತಾರೆ ಮೆಟೀರಿಯಲ್ನ ಟು ಪುಲ್ ಡೌನ್ ದಟ್ ಮೆಟೀರಿಯಲ್. ನೀವು ಇಂಟರ್ನೆಟ್ ಇಂದ ತೆಗಿಯಕ್ಕೆ ಆರ್ಡರ್ ಕೊಡ್ಬೋದು, ಸರ್ಕಾರದ ಒಂದು ಅಧಿಕಾರಿಗೆ ಕೊಡ್ತಾರೆ. ಅದು ಒಳ್ಳೇದಲ್ಲ. ಈಗ ಫಾರ್ ಎಕ್ಸಾಂಪಲ್ ನೀವು ಕೋರ್ಟ್ಗೆ ಅಧಿಕಾರ ಕೊಟ್ರೆ ಅದನ್ನ ತೆಗೀರಿ ಅಂತ ಹೇಳಿದ್ರೆ ಕೋರ್ಟಲ್ಲಿ ಒಂದು ಪ್ರೋಸೆಸ್ ಆಗುತ್ತೆ. ಒಬ್ರು ಅರ್ಜಿ ಹಾಕ್ತಾರೆ, ಇನ್ನೊಬ್ರು ಅಬ್ಜೆಕ್ಷನ್ಸ್ ಹಾಕ್ತಾರೆ, ಏನೋ ಒಂದು ವಾದ ವಿವಾದ ಆಗುತ್ತೆ, ಆಮೇಲೆ ಅದನ್ನ ಪುಲ್ ಡೌನ್ ಆಗುತ್ತೆ. ಆರ್ ದ ಜಡ್ಜ್ ವಿಲ್ ಯೂಸ್ ಅಪ್ಲಿಕೇಶನ್ ಆಫ್ ಮೈಂಡ್. ಸರ್ಕಾರದ ಅಧಿಕಾರಿ ಅಂದ್ರೆ ಸರ್ಕಾರ ಏನ್ ಹೇಳ್ತಾರೋ ಅವರಂಗ್ ಮಾಡ್ಬೇಕಲ್ವಾ? ಹೌದು. ಸೊ ಹಾಗಾಗಿ ಇದಿಷ್ಟು ಸಮಸ್ಯೆಗಳು ಖಂಡಿತವಾಗ್ಲೂ ಇದೆ. ಬ್ರಾಡ್ಲಿ ಹೇಳೋದಾದ್ರೆ 2 ತರ ಸಮಸ್ಯೆ ಇದೆ ಸರ್ ಈ ಮಸೂದೆಯಲ್ಲಿ. ಒಂದು, ಇದು ದ್ವೇಷನ ತಡೆಯೋದಲ್ಲಿ ಫೇಲ್ ಆಗುತ್ತೆ. ಎರಡನೇದು ಅಂದ್ರೆ ಮುಖ್ಯವಾದ ಉದ್ದೇಶನೇ ವಿಫಲ ಆಗುತ್ತೆ. ಎರಡನೇದು, ಇದು ಎಷ್ಟು ಒಂಥರ ಬ್ರಾಡ್ ಆಗಿದೆ ಅಂತ ಹೇಳಿದ್ರೆ ಇದು ಮಿಸ್ಯೂಸ್ ಆಗ್ಬೋದು. ಇದು ಜರ್ನಲಿಸ್ಟ್ಗಳಿಗೆ, ಅಲ್ಪಸಂಖ್ಯಾತರಿಗೆ, ಸಮಾಜದಲ್ಲಿರೋ ಶೋಷಿತ ವ್ಯಕ್ತಿಗಳ ವಿರುದ್ಧ ಇದನ್ನ ದುರುಪಯೋಗ ಪಡಿಸುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಒಂದು ಕಡೆ ಉಪಯೋಗನೂ ಆಗ್ತಾ ಇಲ್ಲ, ಇನ್ನೊಂದ್ ಕಡೆ ದುರುಪಯೋಗನೂ ಆಗ್ಬೋದು. ಸೊ ಹಾಗಾಗಿ ಏನ್ ಮಾಡ್ಬೇಕು ಈ ಮಸೂದೆನ ಇಟ್ಕೊಂಡು?
ಈಗ ದುರುಪಯೋಗ ಆ್ಯಕ್ಚುಲಿ ದುರುಪಯೋಗದ ಬಗ್ಗೆ ನಾವು ಹೆಚ್ಚು ಚರ್ಚೆ ಮಾಡ್ಬೋದು. ಯಾಕೆಂದರೆ ಈಗ ಇವತ್ತು ಈ ಸರ್ಕಾರ ಇದೆ, ನಾಳೆ ಮತ್ತೊಂದು ಸರ್ಕಾರ ಬರುತ್ತೆ, ಅದ್ರ ಆ ಸರ್ಕಾರದ ನಿಲುವುಗಳು ಬದಲಾಗ್ತವೆ, ಸಹಜವಾಗಿ ಆಗ್ತವೆ. ಮತ್ತು ನಾಯಕರಿಗೆ ನಿಲುವುಗಳು ಬೇರೆ ಥರ ಇರ್ತವೆ. ಆಗ ನೀವು ಹೇಳ್ದಂಗೆ ಪತ್ರಕರ್ತರು ಇರ್ಬೋದು, ಸಾಮಾಜಿಕ ಹೋರಾಟಗಾರರು ಇರ್ಬೋದು, ಬೇರೆ ಬೇರೆ ಅಂಚಿನ ಜನಗಳಿರ್ಬೋದು. ಈಗ ಯಾರೋ ಒಬ್ಬ ಯಾವುದೋ ಅಂಚಿನ ಜನ ಯಾವುದೋ ಜಾತಿ ವಿಷಯಕ್ಕೆ ಸಂಬಂಧಪಟ್ಟಂಗೆ, ಧರ್ಮದ ವಿಷಯಕ್ಕೆ ಸಂಬಂಧಪಟ್ಟಂಗೆ ಆತಂಗಾದಂಥ ಅನ್ಯಾಯದ ಬಗ್ಗೆ ಪ್ರತಿಭಟನೆ ಮಾಡುವಾಗ ಸ್ವಾಮಿ ಕೊಡಿ ಅಂತ ಕೇಳಕ್ಕಾಗತ್ತೆ, ಒಂದು ಸ್ವಲ್ಪ ಆಕ್ರೋಶ ಬಂದೇ ಬರೋದು. ಅದರಲ್ಲೂ ನೊಂದವ್ರಿಗೆ ಆಕ್ರೋಶ ಬರೋದು ಸಹಜ ಇರ್ತದೆ. ಆಗ ಆತ ಸರ್ಕಾರಕ್ಕೆ ಬೈಬೋದು, ನಾಯಕನಿಗೆ ಬೈಬೋದು, ಸರ್ಕಾರ ನೇತಾರ ಇರ್ತಾರೆ ಅವ್ರಿಗೆ ಬೈಬೋದು. ಇಫ್ ಇಟ್ ಈಸ್ ಅಮೌಂಟ್ಸ್ ಟು ಏನೋ ಕ್ರೈಮ್ ಅಂತ ಆದ್ರೆ, ಅಂದ್ರೆ ಏಟ್ ಸ್ಪೀಚ್ ಅಂತನೋ ಏಟ್ ಕ್ರೈಮ್ ಅಂತನೋ ಆಗ್ಬಿಟ್ರೆ ದೆನ್ ವಾಟ್? ಎಕ್ಸಾಕ್ಟ್ಲಿ. ಸೊ ಅದನ್ನೇ ಹೇಳ್ತಾ ಇರೋದು. ಸೊ ಅವ್ರ ಡೆಫಿನಿಷನ್ ರೀತಿನಲ್ಲಿ ತುಂಬಾ ಸಮಸ್ಯಾತ್ಮಕವಾಗಿದೆ. ಸೊ ಹಾಗಾಗಿ ಬಹಳಷ್ಟು ಜನಕ್ಕೆ ಆತಂಕ ಇದೆ. ವಿಶೇಷವಾಗಿ ಸರ್ಕಾರ ತಂದಿರೋ ಮಸೂದೆಯಿಂದ ಒಂದ್ ಕಡೆ ರೈಟ್ ವಿಂಗ್ ಅವರು ಅಪೋಸ್ ಮಾಡ್ತಾ ಇದ್ದಾರೆ, ಇನ್ನೊಂದ್ ಕಡೆ ಯಾರು ಅಂಚಿನ ಅಲ್ಲಿರೋ ಸಮುದಾಯಗಳ ಬಗ್ಗೆ ಯೋಚನೆ ಮಾಡ್ತಾರೋ ಅವರು ಸಹ ಅಪೋಸ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಆ ತರ ಒಂದು ಮಸೂದೆ ತಂದಿಟ್ಟಿದ್ದಾರೆ ಇವರು. ಮತ್ತೆ ಈ ಒಂದು ಮಸೂದೆ ತರಕ್ ಮುಂಚೆ ಯಾರ ಜೊತೆನೋ ಸರ್ಕಾರ ಅಫಿಷಿಯಲ್ ಆಗಿ ಚರ್ಚೆಗಳು ಮಾಡಬೇಕಿತ್ತು. ಆಮೇಲೆ ಸರ್ಕಾರ ಸಾಮಾನ್ಯವಾಗಿ ಈ ಥರದ್ದೇನೋ ಮಾಡಬೇಕು ಅಂತಂದರೆ, ಯಾವುದೋ ಒಂದು ರಿಪೋರ್ಟ್ ಹೇಳಿದೆ, ಇನ್ನೊಂದೇನೋ ಘಟನೆ ಆಯಿತು, ಮತ್ತು ಯಾರೋ ಮೀನ್ಸ್ ಎಕ್ಸ್ಪರ್ಟ್ಸ್, ತಜ್ಞರು ಏನೋ ಹೇಳಿದ್ದಾರೆ, ಅದಕ್ಕೊಂದು ಏನೋ ಒಂದು ಕಾರಣ ಇರಬೇಕು, ಒಂದು ಹಿನ್ನೆಲೆ ಇರಬೇಕು. ಇಲ್ಲಿ ಆ ಥರದ ಯಾವ ಹಿನ್ನೆಲೆಯೂ ಇದ್ದಂತೆ ಕಾಣಿಸ್ತಿಲ್ಲ. ಅಂದರೆ ಇಲ್ಲಿ ಒಂದು ಬ್ರಾಡ್ ಹಿನ್ನೆಲೆ ಇದೆ. ಕರ್ನಾಟಕದಲ್ಲಿ ಇವತ್ತು ದ್ವೇಷ ಭಾಷಣದಿಂದ ಕರ್ನಾಟಕ ಚೂರು ಆಗ್ತಾ ಇದೆ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಸರಿ, ಆದರೆ ಈಗ ನೋಡಿ, ಇದರಲ್ಲಿ ಎರಡು ತರ ಇದೆ. ದ್ವೇಷ ಭಾಷಣ ಈ ಸರ್ಕಾರ ಬಂದ 2.5 ವರ್ಷ ಆಯ್ತು. ಅಫ್ಕೋರ್ಸ್ ಹಿಂದಿನ ಸರ್ಕಾರದಲ್ಲಿ ದ್ವೇಷ ಭಾಷಣ ಜಾಸ್ತಿ ಇತ್ತು. ಸರ್ಕಾರ ಬಂದ ಸರ್ಕಾರದ ಕರ್ತವ್ಯ ಅಲ್ವಾ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡೋದು, ಆಯ್ತಾ? ಮತ್ತೆ ಇದಕ್ಕೆ ಸಂಬಂಧಪಟ್ಟಂಗೆ ಈಗ ಕಾನೂನುಗಳೇ ಇಲ್ವಾ? ನೀವು ಒಳ್ಳೆ ಪಾಯಿಂಟ್ ಹೇಳಿದ್ದೀರಾ. ಕಾನೂನುಗಳೇ ಇಲ್ವಾ? ಆ ಪಾಯಿಂಟ್ ಬರೋಣ. ಈಗ ಆಲ್ರೆಡಿ IPC ನಲ್ಲಿ ಫಾರ್ ಎಕ್ಸಾಂಪಲ್ 153, 295, 505 ಎಲ್ಲ ಇತ್ತು. ಈಗ BNS ಅಲ್ಲಿ ಸೆಕ್ಷನ್ 195, 196 ಎಲ್ಲ ಇದೆ. ಅದು ಯಾವ ತರ ಇರುತ್ತೆ ಅಂತ ಹೇಳಿದ್ರೆ, ಒಂದು ನೀವು ಬೇರೆ ಬೇರೆ ಕೋಮು ಜಾತಿ ಮಧ್ಯೆ ದ್ವೇಷ ತರಂಗಿದ್ರೆ ಅದಕ್ಕೊಂದು ಪನಿಷ್ಮೆಂಟ್ ಇದೆ. 153 ಏನಲ್ಲಿ ಆ ತರ ಇತ್ತು. 295 ಬಂದ್ಬಿಟ್ಟು ರಿಲಿಜಿಯಸ್ ಸೆಂಟಿಮೆಂಟ್ಸ್ಗೆ ನೀವು ಒಫೆಂಡ್ ಮಾಡಂಗಿದ್ರೆ, ಯಾರ್ದೋ ಒಂದು ಧಾರ್ಮೀಯ ಭಾವನೆಗಳಿಗೆ ಧಕ್ಕೆ ತರಂಗಿದ್ರೆ ಅದಕ್ಕೊಂದು ಇತ್ತು. 505 ಸಹ ಎನಿ ಸರ್ಕ್ಯುಲೇಷನ್ ಆಫ್ ಎನಿ ರೂಮರ್ ರಿಪೋರ್ಟ್ ವಿಚ್ ಪ್ರಮೋಟ್ಸ್ ಎನಿಮಿಟಿ ಆ ಥರ ಇತ್ತು. ಒಂದು ಅದನ್ನ ಯಾಕೆ ಉಪಯೋಗ ಮಾಡಕ್ ಆಗ್ತಿರ್ಲಿಲ್ಲ ಅನ್ನೋ ಪ್ರಶ್ನೆ ನಮ್ಮ ಸರ್ಕಾರಕ್ಕೆ ಕೇಳ್ಬೇಕು. ಎರಡನೇದು, ಎಲೆಕ್ಷನ್ ಟೈಮಲ್ಲಿ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ ಅಲ್ಲಿ ಸೆಕ್ಷನ್ 123A ಇದೆ. ಅದನ್ನ ಪ್ರಮೋಷನ್ ಆಫ್ ಎನಿಮಿಟಿನ ಕರಪ್ಟ್ ಪ್ರಾಕ್ಟೀಸ್ ಅಂತ ಹೇಳುತ್ತೆ. ಇನ್ಫ್ಯಾಕ್ಟ್ ನಾವು ಈಗ ಕೂತಿದ್ದೀವಲ್ಲ ಈಗ ಏರಿಯಾ, ಇಲ್ಲೇ 2000 ನಮ್ಮ ಲೋಕಸಭಾ ಎಲೆಕ್ಷನ್ ಮುಂಚೆ ಇಲ್ಲಿ ಒಂದು ದ್ವೇಷ ಭಾಷಣ ಆಗುತ್ತೆ. ತೇಜಸ್ವಿ ಸೂರ್ಯ ಅವರು ಎಲ್ಲ ಬಂದು ದ್ವೇಷ ಭಾಷಣ ಮಾಡ್ತಾರೆ. ಕ್ಯಾಂಪೇನ್ ಅಗೇನ್ಸ್ಟ್ ಹೇಟ್ ಸ್ಪೀಚ್ ಇಂದ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಅವರು ಅಲ್ಸೂರ್ಗೇಟ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು FIR ಆಗುತ್ತೆ. ಅದೇನಾಗುತ್ತೆ, ನಂತರ FIR ಹೈಕೋರ್ಟ್ಗೆ ಹೋಗುತ್ತೆ. ಹೈಕೋರ್ಟಲ್ಲಿ ಸುಮಾರಷ್ಟು ದ್ವೇಷ ಭಾಷಣದ FIRಗಳು ಸ್ಟೇ ಆಗಿದ್ದಾವೆ, ಕ್ವಾಶ್ ಆಗಿದ್ದಾವೆ. ಸರ್ಕಾರ ಅದನ್ನ ನೋಡ್ಬೇಕಿತ್ತು, ಯಾಕೆ ಎಲ್ಲ ಸ್ಟೇ ಆಗ್ತಿದ್ದಾವೆ, ಯಾಕೆಲ್ಲ ಕ್ವಾಶ್ ಆಗ್ತಾ ಇದ್ದಾವೆ, ಅದನ್ನ ಗಮನಿಸಿಲ್ಲ. ನೀವು ಅದನ್ನ ಸ್ಟಡಿ ಮಾಡಿದ್ರೆ ಸುಮ್ಮನೆ ಒಂದು ಹೊಸ ಕಾನೂನು ತಗೊಂಡ್ ಬಂದ್ಬಿಟ್ರೆ ಮತ್ತೆ FIR ಆಗ್ಬೋದು, ಮತ್ತೆ ಹೈಕೋರ್ಟ್ಗೆ ಹೋಗ್ಬೋದು, ಮತ್ತೆ ಕ್ವಾಶ್ ಸ್ಟೇ ಆಗ್ಬೋದು. ನೀವು ತಡೆದಂಗೆ ಆಯ್ತಾ? ಒಂದು. ಎರಡನೇದು, ಇನ್ನೊಂದು ಕಾನೂನು ಇದೆ, ಕೇಬಲ್ ಅಂಡ್ ನೆಟ್ವರ್ಕ್ ಟೆಲಿವಿಷನ್ ಆಕ್ಟ್ ಅಂತ. ಅದ್ರ ಕೆಳಗಡೆ ಪ್ರತಿಯೊಂದು ಜಿಲ್ಲೆನಲ್ಲೂ ಡಿಸ್ಟ್ರಿಕ್ಟ್ ಕಮಿಟಿ ಅಂತ ಮಾಡಬೇಕು. ಆ ಡಿಸ್ಟ್ರಿಕ್ಟ್ ಕಮಿಟಿಗೆ ಹೆಡ್ ಪೊಲೀಸ್ ಕಮಿಷನರ್ ಆಗಿರ್ತಾರೆ. ಆ ಕಮಿಟಿಗಳೇ ಫಾರ್ಮ್ ಆಗಿಲ್ಲ. ಆ ಕಮಿಟಿಗಳು ಈ ಟಿವಿಗಳಲ್ಲಿ ದ್ವೇಷ ಭಾಷಣ ಬಂದ್ರೆ ಅದನ್ನ ನಿಯಂತ್ರಣ ಮಾಡೋದು ಆ ಸಮಿತಿಗಳ ಒಂದು ಜವಾಬ್ದಾರಿ. ಅವ್ರಿಗೆ ಗೊತ್ತಿಲ್ಲ ಈ ಕಾನೂನು ಇದೆ, ಈ ಸಮಿತಿಗಳು ಮಾಡ್ಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ. ಇದ್ರ ಬಗ್ಗೆ ಮನವಿಗಳು ಕೊಟ್ಟಿದ್ದೀವಿ, ಆದ್ರೂ ಸಹ ಅವ್ರು ಮಾಡಿಲ್ಲ. ಸೊ ಇರೋ ಕಾನೂನುಗಳು ಫಸ್ಟ್ ಯಾಕೆ ಉಪಯೋಗ ಮಾಡೋಕ್ಕಾಗ್ತಿಲ್ಲ ಅಂತ ನೋಡ್ಬೇಕು. ಎರಡನೇದು, ಹೊಸ ಕಾನೂನು ನಿಜವಾಗ್ಲೂ ಬೇಕಾಗಿರ್ಲಿಲ್ವಾ, ಅಥವಾ ಇರೋ ಕಾನೂನು ಅಮೆಂಡ್ಮೆಂಟ್ ಮಾಡ್ಬೋದಾಗಿತ್ತ? ನೀವು ಲಾ ಕಮಿಷನ್ ರಿಪೋರ್ಟ್ ನೋಡಿದ್ರೆ ಹೇಟ್ ಸ್ಪೀಚ್ ಬಗ್ಗೆ ಅವ್ರೇನು ಹೇಳ್ತಾರೆ, ಹಳೆ IPC ಇದ್ದಾಗ ಅದರಲ್ಲಿ ಸೆಕ್ಷನ್ 153ಗೆ ಸ್ವಲ್ಪ ಅಮೆಂಡ್ಮೆಂಟ್ ಮಾಡಿ 505ಗೆ ಅಮೆಂಡ್ಮೆಂಟ್ ಮಾಡಿದ್ರೆ, ನಾನು ಆಗ್ಲೇ ಹೇಳಿದ್ನಲ್ಲ, ಹಿಂಸೆಗೆ ಪ್ರಚೋದನ ಕೊಟ್ಟಂತ ಭಾಷಣಗಳಿದ್ರೆ ಅದನ್ನ ಮಾತ್ರ ಒಂದು ಸಪರೇಟ್ ಅಮೆಂಡ್ಮೆಂಟ್ ಮಾಡಿ ಸೇರಿಸಿ ಅಂತ ಹೇಳಿದ್ರು. ಅದು ರೀಸನಬಲ್ ಆಗಿದೆ. ಯಾಕಂದ್ರೆ ನಾವು ಹೇಳ್ತಿದ್ದಂಗೆ ಹೇಟ್ ಸ್ಪೀಚ್ ಅಂದ್ರೆ ಹಿಂಸೆಗೆ ಪ್ರಚೋದನೆ ಆಗ್ಬೇಕು. ಸೊ ಅವ್ರು ಆ ಥರ ಹೇಳಿದ್ರು. ಸೊ ಲಾ ಕಮಿಷನ್ನೇ ಸ್ಟಡಿ ಮಾಡಿ 1.5 ವರ್ಷ ಸ್ಟಡಿ ಮಾಡಿ, ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜ್ ಅವರು ಬೇರೆ ಬೇರೆ ಅವ್ರನ್ನ ಮಾತಾಡಿಸಿ ಬೇರೆ ಬೇರೆ ದೇಶದ ಕಾನೂನೆಲ್ಲ ನೋಡಿ ರಿಪೋರ್ಟ್ ಮಾಡಿ ಇದೆರಡು ಅಮೆಂಡ್ಮೆಂಟ್ ಮಾಡಿದ್ರೆ ಸಾಕು ಅಂತ ಹೇಳಿದಾಗ, ನೀವು ಅದನ್ನ BNSಗೆ ಸ್ಟೇಟ್ಸ್ ಅಮೆಂಡ್ಮೆಂಟ್ ಮಾಡ್ಬೋದು. ಒಂದು ಒಕ್ಕೂಟ ಸರ್ಕಾರನೇ ಆಕ್ಚುಲಿ BNS ತಂದಾಗ ಇದನ್ನ ತರಬೇಕಿತ್ತು, ಅದು ಅವ್ರು ಮಾಡಿರೋ ಫೇಲ್ಯೂರ್, ಒಕ್ಕೂಟ ಸರ್ಕಾರ ಮಾಡಿರೋ ಫೇಲ್ಯೂರ್. ಎರಡನೇದು, ರಾಜ್ಯ ಸರ್ಕಾರ BNSಗೆ ಅಮೆಂಡ್ಮೆಂಟ್ ಮಾಡಕ್ಕೆ ಅವ್ರಿಗೆ ಪವರ್ ಇದೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ, ಅವ್ರು ಮಾಡಿಲ್ಲ.
ನೀವು ಅದನ್ನ ಅಮೆಂಡ್ಮೆಂಟ್ ಮಾಡ್ಬಿಡೋದಾಗಿತ್ತಲ್ಲ, ಯಾಕೆ ಹೊಸ ಕಾನೂನು ತಗೊಂಡ್ ಬಂದ್ರಿ? ಮತ್ತೆ ಇರೋ ಕಾನೂನುಗಳು ಯಾಕೆ ಒಂದು ಫೇಲ್ ಆಗ್ತಿದೆ ಅಂತ ನೀವು ಯಾಕೆ ನೋಡ್ತಾ ಇಲ್ಲ? ಮತ್ತೆ ನೋಡಿ, ಈಗ ರಾಜ್ಯ ಸರ್ಕಾರ ಕೊಡ್ತಿರುವಂಥದ್ದು ಸಮರ್ಥನೆ ಏನಪ್ಪಾ ಅಂತಂದ್ರೆ, ನಾವೇನೋ ಕೇಸ್ ಹಾಕ್ತೀವಿ, FIR ಮಾಡ್ತೀವಿ, ಬಟ್ ನೀವು ಆಗಲೇ ಹೇಳ್ದಂಗೆ ಕೋರ್ಟ್ಗೆ ಹೋಗ್ತಾರೆ, ರಿಲೀಫ್ ಸಿಕ್ಬಿಡುತ್ತೆ, ಬೇಲ್ ಸಿಕ್ಬಿಡುತ್ತೆ, ಅಥವಾ ಕ್ವಾಶ್ ಆಗಿಬಿಡುತ್ತೆ ಅಂತ. ಬಟ್ ಇವರು ಯಾವ ಕ್ರೈಮ್ಗೆ ಯಾವ ಸೆಕ್ಷನ್ನ ನಾವು ಹಾಕಬೇಕು ಅಂತ ಹಾಕಿ, ಮತ್ತು ಅದಕ್ಕೆ ಎವಿಡೆನ್ಸ್ ಪ್ರೊವೈಡ್ ಮಾಡಬೇಕಲ್ಲ. ಕೋರ್ಟ್ ಸುಮ್ಮನೆ ಯಾವುದೋ FIR ಕ್ವಾಶ್ ಮಾಡಿ ಅಂತಂತೇಳಿ ಯಾರೋ ಹೋದರೆ ಕೋರ್ಟು ಸುಮ್ಮನೆ ಕ್ವಾಶ್ ಮಾಡುತ್ತಾ? ಅಲ್ಲಿ ಇವ್ರಿಗೆ ಅಫಿಡವಿಟ್ ಹಾಕ್ಬೋದು, ಹೇಳ್ಬೋದು ಯಾಕೆ ನಾವು FIR ಹಾಕಿದ್ದೀವಿ ಅಂತ. ಅದಕ್ಕೆ ಜಸ್ಟಿಫಿಕೇಶನ್ ಕೊಡಬೇಕಲ್ಲ. ಕೊಡದೇ ಇರೋ ಕಾರಣಕ್ಕೋಸ್ಕರ ಕೋರ್ಟ್ ಹಂಗೆ ಡಿಸಿಷನ್ ಮಾಡುತ್ತೆ. ಇಲ್ಲ, ನಾನು ಅದನ್ನೇ ಹೇಳ್ತಾ ಇರೋದು. ನೀವು ಹೇಳ್ತಿರೋ ಪಾಯಿಂಟ್ ಸರಿ. ಇವರು ಕೋರ್ಟ್ ಅಲ್ಲಿ ಯಾಕೆ ಸ್ಟೇಗಳು ಸಿಕ್ಕಿದೆ, ಕ್ವಾಶ್ ಆಗ್ತಾ ಇದೆ ಅಂತ ಸ್ಟಡಿ ಮಾಡ್ಬೇಕಿತ್ತು ಫಸ್ಟ್. ಅದನ್ನ ಸ್ಟಡಿ ಮಾಡಿಲ್ಲ. ನಾವು ಸಹ ಒಂದು ಲಿಸ್ಟ್ ಮಾಡಿದ್ವಿ, ಕ್ಯಾಂಪೇನ್ ಸ್ಟೇಟ್ ಸ್ಪೀಚ್ ಇಂದ ಒಂದು ಲಿಸ್ಟ್ ಇದೆ, ಈ FIR ಗಳು ಸ್ಟೇ ಆಗಿದೆ, ಕ್ವಾಶ್ ಆಗಿದೆ, ಈ ಕಾರಣ. ಅವ್ರು ಆ ಸ್ಟಡಿನೇ ಮಾಡಿಲ್ಲ. ಸ್ಟಡಿನೇ ಮಾಡದೆ ಸುಮ್ಮನೆ ಅಮೆಂಡ್ಮೆಂಟ್ ತರ್ತೀವಿ, ಇದರಿಂದ ಸಾಲ್ವ್ ಆಗ್ಬಿಡುತ್ತೆ ಅಂತ ಹೇಳಿದ್ರೆ ಇದೇನು ಮ್ಯಾಜಿಕ್ ಅಲ್ವಲ್ಲ? ಸುಮ್ಮನೆ ಅಮೆಂಡ್ಮೆಂಟ್ ತರ್ತೀವಿ, ಸಾಲ್ವ್ ಆಗುತ್ತೆ. ಮುಂಚೆ ಏನ್ ಸಮಸ್ಯೆಗಳಿದ್ವು, ಈಗಲೂ ಅದೇ ಸಮಸ್ಯೆಗಳಿದೆ. ಕೋರ್ಟ್ ಅಲ್ಲಿ ಇರೋದು ಒಂದು ಬಯಸ್ ಇರ್ಬೋದು, ಅಥವಾ ಇವ್ರು ಕರೆಕ್ಟಾಗಿ ಕೆಲಸ ಮಾಡದೇ ಇರ್ಬೋದು. ಪೊಲೀಸ್ ಅವರು FIR ಗಳು ಮಾಡಿದಾಗ ಅದು ಕರೆಕ್ಟಾಗಿ ಮಾಡದೇ ಇರ್ಬೋದು. ಒಂದೊಂದ್ಸತಿ ಕೋರ್ಟ್ ಅಲ್ಲೂ ಬಯಸ್ ಇರ್ಬೋದು ಅಂತ ಅನ್ಸುತ್ತೆ. ಯಾಕಂದ್ರೆ ಒಂದು ಕೇಸ್ ಬಂತು ಕರ್ನಾಟಕ ಹೈಕೋರ್ಟ್ ಮುಂದೆ, ಯಾರೋ ಒಬ್ರು ಒಂದು ಮಸೀದಿ ಒಳಗಡೆ ಹೋಗ್ಬಿಟ್ಟು ಜೈ ಶ್ರೀರಾಮ್ ಅಂತ ಕೂಗ್ತಾರೆ ನೈಟ್ 10:30 ಒಂಥರ ದಿಗಿಲ್ ಬರಂಗೆ ಜೈ ಶ್ರೀರಾಮ್ ಅಂತ ಕೂಗ್ತಾರೆ. ಕೋರ್ಟ್ ಅವರು ಜೈ ಶ್ರೀರಾಮ್ ಕೂಗೋದ್ರಲ್ಲಿ ಏನು ದ್ವೇಷ ಆಗುತ್ತೆ ಅಂತ ಹೇಳ್ಬಿಡ್ತಾರೆ. ಅದು ಯಾವ ಟೈಮಲ್ಲಿ ಕೂಗಿದ್ದಾರೆ, ಎಲ್ಲಿ ಕೂಗಿದ್ದಾರೆ, ಯಾಕೆ ಕೂಗಿದ್ದಾರೆ. ನಾನು ಅದಕ್ಕೆ ಆಗ್ಲೇ ಹೇಳಿದ್ದು, ನಾವು ಹೇಟ್ ಸ್ಪೀಚ್ ಅಂತ ನೋಡಿದಾಗ ಇದನ್ನೆಲ್ಲ ನೋಡ್ಬೇಕು. ಯಾವ ಕಾಂಟೆಕ್ಸ್ಟ್ ಅಲ್ಲಿ ಮಾಡಿದ್ದಾರೆ, ಸ್ಟೇಟಸ್ ಆಫ್ ದ ವಿಕ್ಟಿಮ್ ಏನು, ಸ್ಪೀಕರ್ ಏನು, ಸಮಯ ಏನು, ಅದೆಲ್ಲನೂ ಹೈಕೋರ್ಟ್ ನೋಡ್ಬೋದಾಗಿತ್ತು, ನೋಡಿಲ್ಲ, ಅದು ಬೇರೆ ವಿಷಯ. ಸೊ ಅಟ್ಲೀಸ್ಟ್ ಇವ್ರ ಮಸೂದೆ ತಂದಾಗ ಇದನ್ನೆಲ್ಲ ನೋಡ್ಬೋದಾಗಿತ್ತ, ಇದನ್ಯಾವುದು ನೋಡಿಲ್ವಲ್ಲ. ಸೊ ನೀವ್ ಹೇಳ್ದಂಗೆ ಈ ರಾಜ್ಯ ಸರ್ಕಾರ ಖಂಡಿತ ಇದನ್ನ ಮಾಡ್ಬೇಕಾಗಿದ್ದ ಕೆಲಸ. ಹೌದು. ಆದ್ರೆ ಇರುವ ಕಾನೂನಿಗೆ ತಿದ್ದುಪಡಿ ತಂದು, ಮತ್ತೆ ಅವರ ಮಿಷನರಿ ಇದೆಯಲ್ಲ, ಪೊಲೀಸ್ ಇರ್ಬೋದು, ಅವರ PP-ಗಳಿರ್ಬೋದು, ಅವ್ರನ್ನ ಇದಕ್ಕೆ ತಕ್ಕಂಗೆ ನೀವು ಹಿಂಗೆ ಆಕ್ಟ್ ಮಾಡಿ ಅಂದ್ರೆ ಡೆಫಿನೆಟ್ಲಿ ಅವ್ರು ಮಾಡಬೇಕು. ಅದು ಇವ್ರ ಹಿಡಿತದಲ್ಲಿ ಇರ್ಬೇಕಲ್ಲ, ಆಡಳಿತ ಇವ್ರ ಹಿಡಿತದಲ್ಲಿ ತಗೊಳ್ಬೇಕಾಗಿರೋದು. ಅಗೇನ್ ಇಟ್ಸ್ ರೆಸ್ಪಾನ್ಸಿಬಿಲಿಟಿ ಆಫ್ ದ ಸ್ಟೇಟ್. ಅವ್ರು ತಗೊಂತಾ ಇಲ್ಲ. ನಾನ್ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಸರ್, ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ತುಂಬಾ ಸ್ಪಷ್ಟವಾಗಿದೆ. ಶಹೀನ್ ಅಬ್ದುಲ್ಲಾ ಕೇಸಲ್ಲಿ ಹೇಟ್ ಸ್ಪೀಚ್ ಆದರೆ ಸುವಮೋಟೋ FIR ಮಾಡಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಇವ್ರು ಎಷ್ಟು ಸುವಮೋಟೋ FIR ಮಾಡಿದ್ದಾರೆ ಹೇಟ್ ಸ್ಪೀಚ್ ಬಗ್ಗೆ? ಮಂಗಳೂರಲ್ಲಿ ಆಪರೇಷನ್ ಸಿಂಧೂರ್ ಆದಾಗ ಬಹಳಷ್ಟು ದ್ವೇಷ ಭಾಷಣ ಆಗಿ ಅಶ್ರಫ್ ಅಂತ ಒಬ್ಬರದು ಮೆಂಟಲಿ ಚಾಲೆಂಜ್ ಆಗಿರೋ ವೇಸ್ಟ್ ಪಿಕ್ಕರ್, ಅವ್ರನ್ನ ಕ್ರಿಕೆಟ್ ಮ್ಯಾಚ್ ಮಧ್ಯದಲ್ಲಿ ಹೊಡೆದು ಸಾಯಿಸ್ತಾರೆ. ಅದು ದ್ವೇಷ ಭಾಷಣದ ಪರಿಣಾಮ. ನಾಟ್ ಓನ್ಲಿ ಇದು ಹೇಟ್ ಕ್ರೈಮ್ ಆಲ್ಸೋ. ಎಕ್ಸಾಕ್ಟ್ಲಿ, ಅದು ಹೇಟ್ ಕ್ರೈಮ್. ಆಮೇಲೆ ಸುಹಾಸ್ ಶೆಟ್ಟಿ ಮರ್ಡರ್ ಆಗುತ್ತೆ. ಆಮೇಲೆ ರೆಹಮಾನ್ ಅನ್ನೋರ್ದು ಲಿಂಚಿಂಗ್ ಆಗುತ್ತೆ. ರೆಹಮಾನ್ ಅನ್ನೋರ್ದು, ಆ ರೆಹಮಾನ್ಗೂ ಯಾವುದೇ ಇದಕ್ಕೂ ಏನು ಕನೆಕ್ಷನ್ ಇಲ್ಲ ಪಾಪ ಅಲ್ವಾ. ಸುಹಾಸ್ ಶೆಟ್ಟಿ ಮರ್ಡರ್ ಆದ್ಮೇಲೆ ಬಹಳಷ್ಟು ಹೇಟ್ ಸ್ಪೀಚ್ ಆಗುತ್ತೆ. ಸಂಘ ಪರಿವಾರದವರು ಹೇಟ್ ಸ್ಪೀಚ್ ಮಾಡಿ ನಾವು ಯಾವ ತರ ಕೊಲೆ ಮಾಡ್ತೀವಿ ಅಂತ ಹೇಳಿದ್ರೆ, ಅವ್ರಿಗೆ ಪೋಸ್ಟ್ ಮಾರ್ಟಮ್ ಮಾಡಿ ವಾಪಸ್ ಬಾಡಿ ಕೊಟ್ಟಾಗ ಸ್ಟಿಚ್ ಹಾಕಕ್ಕಾಗಲ್ಲ ಅಂತ ಹೇಳಿ ಅವ್ರು ಹೇಟ್ ಸ್ಪೀಚ್ ಮಾಡ್ತಾರೆ. ನಾವು ಡಿಸೈಡ್ ಮಾಡ್ತೀವಿ ಎಲ್ಲಿ ರಕ್ತ ಸುರಿಬೇಕು, ಯಾವಾಗ ಸುರಿಬೇಕು ಅಂತ ಮಾಡ್ತಾರೆ. ಒಂದು FIR ಇಲ್ಲ, ಅದಾದ್ಮೇಲೆ ಹೇಟ್ ಕ್ರೈಮ್ ಆಗುತ್ತೆ, ರೆಹಮಾನ್ ಅವ್ರ ಲಿಂಚಿಂಗ್ ಆಗುತ್ತೆ. ನೀವು ಯಾಕೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಸ್ಪಷ್ಟವಾಗಿದ್ರು ನೀವು ಯಾಕೆ FIR ಮಾಡಿಲ್ಲ? ಮತ್ತೆ ಇನ್ನೊಂದು, ಸುಪ್ರೀಂ ಕೋರ್ಟ್ ಒಂದು ಜಜ್ಮೆಂಟ್ ಇದೆ ಅರ್ನೇಶ್ ಕುಮಾರ್ ಅಂತ ಹೇಳಿ. ಅರ್ನೇಶ್ ಕುಮಾರ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳ್ತು ಅಂತ ಹೇಳಿದ್ರೆ, ಅಫೆನ್ಸ್ 7 years ಇದ್ರೆ ಮಾತ್ರ ನೀವು ಅರೆಸ್ಟ್ ಮಾಡಬೇಕು, ಇಲ್ಲಾಂದ್ರೆ ಅರೆಸ್ಟ್ ಮಾಡಬಾರ್ದು ಅಂತ ಅಲ್ಲ, ತುಂಬಾ ಸ್ಟ್ರಾಂಗ್ ಕಂಡೀಷನ್ಸ್ ಇರ್ಬೇಕು ನಿಮ್ಗೆ ಅರೆಸ್ಟ್ ಮಾಡೋದಕ್ಕೆ, 7 years ಕ್ರೈಮ್ ಇಲ್ಲದೆ ಇದ್ರೆ ಅಂತ. ಸೊ ಇವ್ರೇನು ಹೇಳ್ತಾರೆ ನೋಡಿ, ಕಲ್ಲಡ್ಕ ಪ್ರಭಾಕರ್ ಭಟ್ ಇರ್ಬೋದು, ಇನ್ಯಾರೋ ಇರ್ಬೋದು, ನಾವು ಅರೆಸ್ಟ್ ಮಾಡೋಕ್ಕಾಗೋದಿಲ್ಲ, ಸೆಕ್ಷನ್ 153 ಅಥವಾ ಈಗ ಹೊಸ BNS ಅಲ್ಲಿ 3 years ಪನಿಷ್ಮೆಂಟ್ ಇದ್ದಿದ್ದು ಅಂತ ಹೇಳ್ತಾರೆ. ಆದ್ರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಯಾರೋ ಕೂಗಿದ್ರು ಅಂತ ಹೇಳಿದ್ರಲ್ಲ, ಆಗ FIR ಮಾಡಿ ಅರೆಸ್ಟ್ ಮಾಡಿದ್ರು, ಆಗ್ಲೂ ಅಫೆನ್ಸ್ ಇದ್ದಿದ್ದು 3 ವರ್ಷನೇ. ಅಥವಾ ಸಿದ್ದರಾಮಯ್ಯ ಅವ್ರ ಮೇಲೆ ಯಾರೋ ಅಫೆನ್ಸಿವ್ ಆಗಿ ಮಾತಾಡಿದ್ರು ಅಂತ ಅವ್ರನ್ನ ಅರೆಸ್ಟ್ ಮಾಡಿದ್ರು, ಅದಕ್ಕೂ ಪನಿಷ್ಮೆಂಟ್ 3 ವರ್ಷನೇ. ಈಗ ದ್ವೇಷ ಭಾಷಣ ತಡೆ ಮಸೂದೆಗೆ ಸಂಬಂಧಪಟ್ಟಂತೆ ಆಪೋಸಿಷನ್ ಅವರು, ವಿಶೇಷವಾಗಿ BJP ಅವರು ಬಹಳ ವಿರೋಧ ಮಾಡ್ತಿದ್ದಾರೆ. ಇದರಲ್ಲಿ ವಿರೋಧ ಪಕ್ಷಗಳದ್ದು ಒಂದು ಪಾತ್ರ ಅಂತ ಇರ್ತದೆ ತಾನೆ? ಹೌದು. ಏನ್ ಪಾತ್ರ? ವಿರೋಧ ಪಕ್ಷಗಳು ಇದರಿಂದ ವಾಕ್ ಸ್ವಾತಂತ್ರ್ಯಕ್ಕೆ ತಡೆ ಆಗುತ್ತೆ ಅಂತ ಅಪೋಸ್ ಮಾಡ್ತಾ ಇದ್ದಾರೆ. ಹೌದು. ಜರ್ನಲಿಸ್ಟ್ಗಳ ಮೇಲೆ ಅಟ್ಯಾಕ್ ಆಗ್ಬೋದು, ಶೋಷಿತ ಸಮುದಾಯಗಳ ಮೇಲೆ ಅಟ್ಯಾಕ್ ಆಗ್ಬೋದು ಅಂತ ವಿರೋಧ ಪಕ್ಷಗಳನ್ನ ಹೇಳ್ತಾ ಇದ್ದಾರೆ. ಅದು ಕರೆಕ್ಟ್, ಅದು ನಾನು ಒಪ್ಕೊಂತೀನಿ, ಅಷ್ಟು ಮಾತ್ರಕ್ಕೆ ಅವ್ರು ಕರೆಕ್ಟ್. ಆದರೆ ಒಂದು ವಿರೋಧ ಪಕ್ಷಕ್ಕೂ ತಂದೆ ಆದ ಜವಾಬ್ದಾರಿ ಇರುತ್ತೆ. ಆಯ್ತು ಸ್ವಾಮಿ, ಈ ಮಸೂದೆ ಸರಿಗಿಲ್ಲ, ನೀವು ಹೇಳ್ಬೋದಲ್ವಾ ಯಾವ ಥರ ಮಸೂದೆ ತಗೊಂಡು ಬನ್ನಿ ಅಥವಾ ಯಾವ ಥರ ಅಮೆಂಡ್ಮೆಂಟ್ ಮಾಡಿ ಅಂತ. ದ್ವೇಷ ಭಾಷಣ ತಡೆಯೋದಕ್ಕೆ ನಿಮ್ಗೆ ಜವಾಬ್ದಾರಿ ಇಲ್ವಾ? ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟ ಆಗಿರ್ಬೇಕು ಅಂತ ಹೇಳಿದ್ರೆ ಅದು ಬರೀ ಒಂದು ಪಕ್ಷದ ಜವಾಬ್ದಾರಿನ? ಕಾಂಗ್ರೆಸ್ ಮಾತ್ರ ಜವಾಬ್ದಾರಿ, BJP JDS ಜವಾಬ್ದಾರಿ ಇಲ್ವಾ?
ಅಥವಾ ಇವತ್ತು ಅವ್ರ ಸಂಘ ಪರಿವಾರದವರೇ ಅಷ್ಟು ದ್ವೇಷ ಭಾಷಣ ಮಾಡ್ತಾ ಇದ್ದಾರೆ. ಅವ್ರನ್ನ ನಿಯಂತ್ರಣ ಮಾಡೋದ್ರಲ್ಲಿ ನೀವು ಏನ್ ಮಾಡ್ತಿದ್ದೀರಾ? ನೀವು ಪ್ರಚೋದನೆ ಕೊಡ್ತಾ ಇದ್ದೀರಾ. ಬಿಜೆಪಿ ಅವ್ರಿಗೆ ಆ ಭಯನ, ಯಾಕಂದ್ರೆ ದ್ವೇಷ ಭಾಷಣ ಮಾಡೋರು ನಾವು, ಅದರಿಂದಾಗಿ ನಮ್ಗೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅವರು ವಿರೋಧ ಮಾಡ್ತಿದಾರ? ಖಂಡಿತ ಇಲ್ಲ. ಅವ್ರಿಗೆ ಆ ಭಯ ನಿಜವಾಗ್ಲೂ ಇಲ್ಲ. ಅವರು ಇಲ್ಲಿ 2 ಥರದ ಗೇನ್ ತಗೊಳಕ್ ನೋಡ್ತಾ ಇದ್ದಾರೆ. ಒಂದು, ಸರ್ಕಾರಕ್ಕೆ ಅವ್ರ ವೋಟ್ ಬ್ಯಾಂಕ್ಗೆ ಹೇಳ್ತಾ ಇದ್ದಾರೆ ಇವರು ಹಿಂದೂಗಳನ್ನ ಟಾರ್ಗೆಟ್ ಮಾಡಕ್ಕೆ ಈ ಮಸೂದೆ ತಂದಿದ್ದಾರೆ ಅಂತ ಒಂದ್ ಕಡೆ ಅವ್ರು ಹೇಳ್ತಾರೆ. ಎರಡನೇದು, ಬಟ್ ಆ ಮಸೂದೆ ತಂದ್ರೆ ಈ ಬಿಜೆಪಿ ಏನಾದ್ರು ಪವರ್ ಬಂದ್ರೆ ಇದನ್ನ ತೆಗೆಯೋದಿಲ್ಲ, ಬದಲಿಗೆ ಅದನ್ನ ಮಿಸ್ಯೂಸ್ ಮಾಡ್ತಾರೆ. ಸೊ ಅವ್ರಿಗೆ 2 ತರ ಗೇನ್ ಸ್ಕೋಪು ಇದೆ. ಸೊ 2 ತರ ಗೇನ್ ಆಗುತ್ತಲ್ಲ ಅವ್ರಿಗೆ, 2 ತರ ಗೇನ್ ಸಿಗುತ್ತೆ ಅವ್ರಿಗೆ. ಅವ್ರಿಗೆ ನಿಜವಾಗ್ಲೂ ಸರ್ ಇವತ್ತು ವ್ಯವಸ್ಥೆನೇ ಬಲಪಂಕ್ತಿಯವಾಗಿದೆ. ಹಾಗಾಗಿ ಬಿಜೆಪಿ ಅವ್ರಿಗೆ ಗೊತ್ತು, ಹೊಸ ಕಾನೂನು ತಗೊಂಡ್ ಬಂದ್ರು ಅವ್ರಿಗೇನು ಜಾಸ್ತಿ ಸಮಸ್ಯೆ ಆಗದೆ. ಸ್ವಲ್ಪ ಮಟ್ಟಕ್ಕೆ ಆಗ್ಬೋದು, ಒಂದು 4-5 ಎಕ್ಸ್ಟ್ರಾ FIR-ಗಳಾಗ್ಬೋದು. ಅವ್ರಿಗೆ ಗೊತ್ತಲ್ವಾ ಯಾವ ಬೆಂಚ್ಗೆ ಹೋಗಿ ಎಲ್ಲಿ ಅರ್ಜಿ ಹಾಕಿ ಹೆಂಗ್ ಸ್ಟೇ ತಗೊಂಡು ಬರಬೇಕು, ಅವ್ರಿಗೆ ಗೊತ್ತಿದೆ. ಅಥವಾ ಅವ್ರು ಎಷ್ಟು ಲಾಯರ್ಗಳಿದ್ದಾರೆ ಅವ್ರ ಪರವಾಗಿ. ಮಂಗಳೂರಲ್ಲಿ ಮಾಬ್ ಲಿಂಚಿಂಗ್ ಆಯ್ತಲ್ಲ ಅಶ್ರಫ್ದು, ಅದಕ್ಕೆ ಈ ಸಂಘ ಪರಿವಾರ ಕ್ಲೋಸ್ ಆಗಿರೋ ವಕೀಲರೇ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅಕ್ಯೂಸ್ಡ್ಗೆ. ಒಬ್ಬರನ್ನ ಹೊಡೆದು ಸಾಯಿಸಿದ್ದಾರೆ, ಕ್ರಿಕೆಟ್ ಮ್ಯಾಚ್ ಮಧ್ಯದಲ್ಲಿ ಒಬ್ಬರನ್ನ ಹೋಗಿ ಹೊಡೆದು ಸಾಯಿಸಿ ವಾಪಸ್ ಹೋಗಿ ಕ್ರಿಕೆಟ್ ಆಡಿದ್ದಾರೆ. ಅಂತ ದುಷ್ಟರಿಗೆ ಇವ್ರು ರೆಪ್ರೆಸೆಂಟೇಷನ್ ಕೊಡ್ತಾ ಇದ್ದಾರೆ. ಅವ್ರಿಗೇನು ಸಮಸ್ಯೆ ಆಗೋದಿಲ್ಲ. ಅವರು 2 ಥರ ಗೇನ್ ತಗೊಳಕ್ಕೆ ನೋಡ್ತಾ ಇದ್ದಾರೆ. ಬಟ್ ನಾವು ಕೇಳಬೇಕಾಗಿರೋದು ನಿಮ್ಮ ಜವಾಬ್ದಾರಿ ಏನು? ದ್ವೇಷ ಭಾಷಣ ತಡೆಯೋದಕ್ಕೆ ನಿಮ್ಮ ಜವಾಬ್ದಾರಿ ಏನು? ಇವತ್ತು ಯಾವ ಥರ ಆಗಿದೆ ಪರಿಸ್ಥಿತಿ ಅಂತ ಹೇಳಿದ್ರೆ, ಹನುಮಾನ್ ಜಯಂತಿಗೆ ಆಂಜನೇಯನ ಸ್ಮರಿಸೋ ಬದಲು ಮಸೀದಿ ಆಚೆ ಡ್ಯಾನ್ಸ್ ಆಡ್ಬಿಟ್ಟು ಮಸೀದಿನಿ ಧ್ವಂಸ ಮಾಡ್ತೀವಿ ಅಂತ ಹೇಳಿ ಹೇಟ್ ಸ್ಪೀಚ್ ಮಾಡ್ತಾರೆ. ಅದು ಯಾರ ಜವಾಬ್ದಾರಿ? ನಿಮ್ಮ ಜವಾಬ್ದಾರಿ ಅಲ್ವೇ ಅದು? ನಿಮ್ಮ ಕಾರ್ಯಕರ್ತರಲ್ವ ಅಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಆಡ್ತಾ ಇರೋದು? ಒಂದು ಹಬ್ಬ ಆಚರಣೆ ಮಾಡೋಕೆ ಒಂದು ಫೇತ್ ಇರಬೇಕು. ಅದು ಬಿಟ್ಬಿಟ್ಟು ನಾವು ದ್ವೇಷ ಭಾಷಣ ಮಾಡಿದ್ರೆ ಅದ್ರ ಜವಾಬ್ದಾರಿ ಯಾರು? ಇವತ್ತು ಜಿಲ್ಲೆ ಆದ್ಮೇಲೆ ಜಿಲ್ಲೆ, ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಥರ ದ್ವೇಷ ಭಾಷಣ, ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಥರ ಟೆಂಪ್ಲೇಟ್, ಒಂದೊಂದು ಟೂಲ್ ಕಿಟ್. ಅದಕ್ಕೂ ನೀವು ಜವಾಬ್ದಾರಿ ಇದ್ದಾನೆ. JDS ಮತ್ತೆ ಅವರು ಹೇಳ್ತಾ ಇದ್ದಾರೆ ನೀವು ಜವಾಬ್ದಾರಿ ಅಲ್ವಾ? ಮಂಡ್ಯದಲ್ಲಿ ನಿಮಗೆ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ವಾ ದ್ವೇಷ ಭಾಷಣನ? ನೀವ್ಯಾಕೆ ಕಂಟ್ರೋಲ್ ಮಾಡಿಲ್ಲ? ಈ ದ್ವೇಷ ಭಾಷಣದಿಂದ ಇಡೀ ಸಮಾಜನ ಕೊತ್ಕೊಂಡು ಹೋಗ್ತಾ ಇದೆ. ಅಲ್ಲ, ಮಂಡ್ಯದಲ್ಲಿ ಇಷ್ಟು ವರ್ಷ ಇರಲೇ ಇಲ್ಲ, ಈಗ ಹುಟ್ಕೊಂಡಿದೆ. ಈಗ ನೋಡಿ, ಕೇರಳದಲ್ಲಿ ಮೊನ್ನೆ ಒಬ್ಬ ಹಿಂದೂಗಳ ಕೊಂದು ಸಾಯಿಸ್ತಾರೆ, ನೀನ್ ಬಾಂಗ್ಲಾದೇಶಿ ಅಂತ. ಸರ್, ಈ ತರ ದ್ವೇಷದ ಅಪರಾಧಗಳು, ಹೇಟ್ ಕ್ರೈಮ್ ಆಗಕ್ಕೆ ಫೌಂಡೇಶನ್ನೇ ಹೇಟ್ ಸ್ಪೀಚ್ ಕೇಳಿಸ್ಕೊಂಡು ಜನ ಒಂಥರ ಇಮ್ಯೂನ್ ಆಗಿಬಿಟ್ಟು ಒಂದು ಕ್ರೈಮ್ಗೆ ಇಳಿತಾರೆ. ಸೊ ಅದನ್ನ ತಡೆಯೋದು ನಿಮ್ಮ ಜವಾಬ್ದಾರಿ ಅಲ್ವಾ? ನಾಳೆ ಹಿಂದೂಗಳೇ ಸತ್ರೆ ಅದಕ್ಕೆ ಜವಾಬ್ದಾರಿ ಯಾರು? ಸೊ ಒಟ್ಟಲ್ಲಿ ನಿಮ್ಮ ಪ್ರಕಾರ ಈ ಥರ ತಿದ್ದುಪಡಿ ಆಗುವ ಅಗತ್ಯ ಇದೆ, ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಬಹಳ ಕಠಿಣವಾದಂಥ ಕಾನೂನುಗಳ ಅಗತ್ಯ ಇದೆ. ಆದರೆ ಅದು ಚರ್ಚೆ ಆಗಬೇಕು, ಸಾರ್ವಜನಿಕರಿಗೂ ಅಭಿಪ್ರಾಯಗಳನ್ನ ಹೇಳಬೇಕು, ಮತ್ತೆ ಅದು ಮಿಸ್ಯೂಸ್ಗೆ ಅವಕಾಶವನ್ನ ಕೊಡಬಾರ್ದು, ಆ ರೀತಿ ಆಗಬೇಕು. ಎಸ್. ಆಮೇಲೆ ಸರ್, ಒಂದು ತುಂಬಾ ಮುಖ್ಯವಾದ ಪ್ರಶ್ನೆ, ಕೆಲವು ದೇಶಗಳಲ್ಲಿ ಹೇಟ್ ಸ್ಪೀಚ್ನ ಕಂಟ್ರೋಲ್ ಮಾಡೋದಕ್ಕೆ ಕಾನೂನು ಇರ್ತಾವಲ್ಲ, ಅಲ್ಲಿ ಬರೀ ಸಿವಿಲ್ ಪೆನಾಲ್ಟೀಸ್ ಇಂಪೋಸ್ ಮಾಡ್ತಾರೆ. ಈಗ ಜಪಾನ್ ನೋಡಿದ್ರೆ ಅಲ್ಲಿ ಹೇಟ್ ಸ್ಪೀಚ್ನ ತಡೆದಿದ್ದಾರೆ, ಬಟ್ ಕ್ರಿಮಿನಲ್ ಅಫೆನ್ಸ್ ಅಲ್ಲ, ಅದು ಸಿವಿಲ್. ಇನ್ ಕೆಲವು ದೇಶದಲ್ಲಿ ಕ್ರಿಮಿನಲ್. ಈಗ ಜರ್ಮನಿ, ಯಾಕಂದ್ರೆ ಅಲ್ಲಿ ತುಂಬಾ ಆಲ್ರೆಡಿ ಇದಾಗಿತ್ತಲ್ಲ ನಾಟ್ಸಿ ಟೈಮಲ್ಲಿ, ಸೊ ಅವ್ರು ಹೇಟ್ ಸ್ಪೀಚ್ ಕಾನೂನುಗಳು ತಂದಿದ್ದಾರೆ. ಇನ್ ಕೆಲವು ಕಡೆ ಫಸ್ಟ್ ಟೈಮ್ ಮಾಡಿದ್ರೆ ಸಿವಿಲ್ ಪೆನಾಲ್ಟಿ ಇರೋದು, ಸೆಕೆಂಡ್ ಟೈಮ್ ಮಾಡಿದ್ರೆ ಕ್ರಿಮಿನಲ್. ಬಟ್ ಇದನ್ನೆಲ್ಲ ಚರ್ಚೆ ಮಾಡ್ಬೇಕಲ್ಲ. ಖಂಡಿತವಾಗ್ಲೂ ಹೇಟ್ ಸ್ಪೀಚ್ನ ನಿಷೇಧ ಮಾಡಬೇಕು, ಅದಕ್ಕೆ ಲೀಗಲಿ ಸ್ವಲ್ಪ ರೆಮಿಡೀಸ್ ಬೇಕಾಗಿತ್ತು, ಬಟ್ ಹೊಸ ಕಾನೂನೇ ಬೇಕಾಗಿತ್ತ? ನನ್ಗನ್ಸೋದಿಲ್ಲ. ಅದ್ರ ಬದಲು ನೀವು ಕೂತ್ಕೊಂಡು ಚರ್ಚೆ ಮಾಡಬೇಕಿತ್ತು. ಮತ್ತೆ ನಾನ್ ಲೀಗಲ್ ರೆಮಿಡೀಸು ಎಕ್ಸ್ಪ್ಲೋರ್ ಮಾಡ್ಬೇಕಲ್ಲ. ನೀವು ನಾನ್ ಲೀಗಲ್ ಏನ್ ಮಾಡ್ತಾ ಇದ್ದೀರಾ? ಈಗ ಫಾರ್ ಎಕ್ಸಾಂಪಲ್ ಸರ್, ಇವತ್ತು ಏನಾಗಿದೆ ಸಮಾಜದಲ್ಲಿ, 2 ಧರ್ಮದವರು ಮಿಕ್ಸೇ ಆಗ್ತಾ ಇಲ್ಲ. ನಾವೊಂದು ವರ್ಕ್ಶಾಪ್ ಮಾಡಿದ್ವಿ, ದ್ವೇಷ ಭಾಷಣದ ಬಗ್ಗೆ ವರ್ಕ್ಶಾಪ್. ಅಲ್ಲಿ ಯಾರೋ ಒಬ್ರು ಹಿಂದೂ ಯುವಕರು ಬಂದು ಹೇಳ್ತಾರೆ, ನಾವು ಈ ನಡುವೆ ನಮಗೆ ಮುಸ್ಲಿಮನ್ ನೋಡಿದ್ರೇನೆ ನಮ್ಗೊಂಥರ ಇದಾಗ್ತಾ ಇತ್ತು, ಅವ್ರ ದಾಡಿ ಟೋಪೆಲ್ಲ ನೋಡಾಗ್ತಾ ಇತ್ತು, ಬಟ್ ಇಲ್ಲಿ ವರ್ಕ್ಶಾಪಲ್ಲಿ ನಾವೆಲ್ಲ ಒಟ್ಟಿಗೆ ಕೂತಿದ್ದೀವಿ, ನನ್ಗೇನು ಆಗಿಲ್ಲ, ಸರಿಗೆ ಇದೆ ಅಂದ್ರೆ ಒಂದು ಎಕ್ಸ್ಪೋಜರೇ ಇಲ್ಲ. ಒಂದು ಸ್ಟೀರಿಯೋ ಟೈಪ್ ಮಾಡ್ಬಿಟ್ಟಿದ್ದಾರೆ. ಒಂದೊಂದ್ಸತಿ ಬ್ಲಾಸ್ಟ್ ಆದಾಗ್ಲೂ ಯಾರೋ ಟೋಪಿ ದಾಡಿ ಇಟ್ಕೊಂಡಿರೋ ಫೋಟೋ ಹಾಕಿ ಅದೊಂಥರ ಹೇಟ್ ಸ್ಪೀಚ್, ಸ್ಟೀರಿಯೋ ಟೈಪ್ ಮಾಡಿದ್ದೀರಾ. ಅದರಿಂದ ಸಮಾಜದಲ್ಲಿ ಇನ್ನೂ ಬಿರುಕುಗಳು ಜಾಸ್ತಿ ಆಗ್ತಾ ಇದಾವೆ. ನೀವು ಸಮುದಾಯಗಳನ್ನ ಒಟ್ಟಿಗೆ ತರೋ ಕೆಲಸನೂ ಮಾಡಬೇಕು. ಬರೀ ಆಸ್ ಎ ಲಾಯರ್ ನಾನು ಹೇಳ್ತಾ ಇದ್ದೀನಿ, ಕಾನೂನಿಂದ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ. ಕಾನೂನು ಬೇಕು ಒಂದ್ ಕಡೆ, ಬಟ್ ಸಮುದಾಯಗಳು ಬೆರೆಯೋ ಹಂಗೆ ಏನಾದ್ರು ಮಾಡ್ಬೇಕಲ್ವಾ? ಅದು ಸರ್ಕಾರ ಜವಾಬ್ದಾರಿ ಇದ್ದಾನೆ. ಅಡ್ವೊಕೇಟ್ ಹೇಳ್ತಿದ್ದಾರೆ ಕಾನೂನಿಂದ ಮಾತ್ರ ಸಮಸ್ಯೆ ಬಗೆಹರಿಯಲ್ಲ ಅಂತ. ಅದರಲ್ಲೂ ಈ ಥರದ ದುರುಪಯೋಗಕ್ಕೆ ಅವಕಾಶ ಮಾಡಿಕೊಳ್ಳುವಂತಹ ಮಸೂದೆಯಿಂದಂತೂ ಏನೇನು ಸಾಧ್ಯ ಇಲ್ಲ. ಇದು ರಾಜ್ಯ ಸರ್ಕಾರಕ್ಕೆ ಯಾವಾಗ ಅರ್ಥ ಆಗುತ್ತೋ, ರಾಜ್ಯ ಸರ್ಕಾರ ಯಾವಾಗ ಈ ಥರದ ವಿಷಯಗಳಲ್ಲಿ ಇನ್ನಷ್ಟು ಸೂಕ್ಷ್ಮವಾಗಿ ಸಂವೇದನಶೀಲವಾಗಿ ವರ್ತಿಸುತ್ತೋ ಕಾದು ನೋಡಬೇಕು. ವೀಕ್ಷಕರೇ, ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ತಿಳಿಸಿ.
ಒನ್ಸ್ ಅಗೇನ್ ನನ್ನ ರಿಕ್ವೆಸ್ಟ್ ಏನು ಅಂತಂದರೆ ಸರ್ಕಾರಕ್ಕೆ ಏನು ಮಾಡಬೇಕು ಅನ್ನೋದನ್ನು ತಿಳಿಸಿ, ಜನಾಭಿಪ್ರಾಯವೇ ಅಂತಿಮವಾಗಿ ಗೆಲ್ಲೋದು. ಹಾಗಂತ ಹೇಳ್ತಾ ರಿಕ್ವೆಸ್ಟ್ ಮಾಡ್ಕೊಳ್ತಾ ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮುಗಿಸೋಕೆ ಮುನ್ನ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.